2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 24. ಯೆಹೋವಾಷನು ಅರಸನಾದಾಗ 7 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 40 ವರ್ಷ ಆಳಿದನು. ಬೇರ್ಷೆಬದವಳಾದ ಚಿಬ್ಯಳು ಅವನ ತಾಯಿ. ಅವನು ಯಾಜಕನಾದ ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದನು. ಯೆಹೋಯಾದನು ಅವನಿಗೆ 2 ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟನು. ಅವನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ಕಾಲಾಂತರದಲ್ಲಿ ಯೆಹೋವಾಷನು ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಮನಸ್ಸು ಮಾಡಿ ಯಾಜಕರನ್ನು ಲೇವಿಯರನ್ನು ಕೂಡಿಸಿ ಅವರಿಗೆ, ನೀವು ಯೆಹೂದದ ಪಟ್ಟಣಗಳಿಗೆ ಹೋಗಿ ನಿಮ್ಮ ದೇವರಾದ ಯೆಹೋವನ ಆಲಯವನ್ನು ವರ್ಷ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಎಲ್ಲ ಇಸ್ರಾಯೇಲ್ಯರಿಂದ ಹಣ ಕೂಡಿಸಿರಿ. ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಿರಿ ಎಂದು ಆಜ್ಞಾಪಿಸಿದನು. ಆದರೂ ಲೇವಿಯರು ಅವಸರ ಪಡಲಿಲ್ಲ. ಆದದರಿಂದ ಅರಸನು ಅವರ ಮುಖ್ಯಸ್ಥನಾದ ಯೆಹೋಯಾದನನ್ನು ಕರೆಸಿ ಅವನಿಗೆ, ಯೆಹೋವನ ಸೇವಕನಾದ ಮೋಶೆಯ ವಿಧಿಗನುಸಾರವಾಗಿ ಇಸ್ರಾಯೇಲ್ ಸಮೂಹದವರೆಲ್ಲ ದೇವದರ್ಶನದ ಗುಡಾರಕ್ಕೋಸ್ಕರ ಕೊಡಬೇಕಾದ ಕಾಣಿಕೆಯನ್ನು ಲೇವಿಯರು ಯೆಹೂದ್ಯರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸುವ ಹಾಗೆ ನೀನೇಕೆ ನೋಡಿಕೊಳ್ಳಲಿಲ್ಲ? ಅತಿ ದುಷ್ಟಳಾದ ಅತಲ್ಯಳ ಮನೆಯವರು ದೇವಾಲಯವನ್ನು ಹಾಳು ಮಾಡಿ ಯೆಹೋವನ ಆಲಯದ ಪ್ರತಿಷ್ಠಿತ ವಸ್ತುಗಳನ್ನು ಬಾಳ್ ದೇವತೆಗಳಿಗೋಸ್ಕರ ಕೊಟ್ಟು ಬಿಟ್ಟರಲ್ಲ ಎಂದು ಹೇಳಿದನು. ಅನಂತರ ಅರಸನು ಒಂದು ಪೆಟ್ಟಿಗೆಯನ್ನು ಮಾಡಿಸಿ ಅದನ್ನು ಯೆಹೋವನ ಆಲಯದ ಬಾಗಿಲಿನ ಹೊರಗೆ ಇಡಿಸಿ, ದೇವರ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ವಿಧಿಸಿದಂತೆ ಇಸ್ರಾಯೇಲ್ಯರು ಯೆಹೋವನಿಗೋಸ್ಕರ ಕೊಡಬೇಕಾದ ಕಾಣಿಕೆಯನ್ನು ತಂದು ಕೊಡಬೇಕು ಎಂಬುದಾಗಿ ಯೆಹೂದ್ಯದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಪ್ರಕಟಿಸಿದನು. ಎಲ್ಲ ಪ್ರಭುಗಳೂ ಜನರೂ ಸಂತೋಷದಿಂದ ಬೇಕಾಗುವಷ್ಟು ಹಣವನ್ನು ತಂದು ಪೆಟ್ಟಿಗೆಯಲ್ಲಿ ಹಾಕಿದರು. ಪೆಟ್ಟಿಗೆಯಲ್ಲಿ ತುಂಬ ಹಣವಿರುತ್ತದೆಂದು ಕಂಡು ಬಂದಾಗೆಲ್ಲ ಲೇವಿಯರು ಪೆಟ್ಟಿಗೆಯನ್ನು ರಾಜಕೀಯ ಅಧ್ಯಕ್ಷರ ಬಳಿಗೆ ತರುವರು. ಆಗ ಅರಸನ ಲೇಖಕನೂ ಮಹಾಯಾಜಕನ ಉದ್ಯೋಗಸ್ಥನೂ ಬಂದು ಅದನ್ನು ತೆರವು ಮಾಡಿ ತಿರುಗಿ ಅದರ ಸ್ಥಳದಲ್ಲಿಡುವರು. ಅವರು ಪ್ರತಿದಿನವೂ ಈ ಪ್ರಕಾರ ಮಾಡುತ್ತಿದ್ದರಿಂದ ಬಹಳ ಹಣವನ್ನು ಕೂಡಿಸಿದರು. ಅರಸನು ಯೆಹೋಯಾದನು ಅದನ್ನು ಯೆಹೋವನ ಆಲಯದ ಕೆಲಸವನ್ನು ನಡೆಸುವವರಿಗೆ ಒಪ್ಪಿಸಿದರು. ಇವರು ಯೆಹೋವನ ಆಲಯದ ಜೀರ್ಣೋದ್ಧಾರಕ್ಕಾಗಿ ಶಿಲ್ಪಿಗರನ್ನು, ಬಡಗಿಯರನ್ನು, ಅದನ್ನು ಭದ್ರಪಡಿಸುವುದಕ್ಕಾಗಿ ಕಮ್ಮಾರರನ್ನು, ಕಂಚುಗಾರರನ್ನು ಹಚ್ಚಿದರು. ಕೆಲಸ ಮಾಡುವವರು ಬಹು ಪ್ರಯಾಸ ಪಡುತ್ತಿದ್ದರಿಂದ ಜೀರ್ಣೋದ್ಧಾರದ ಕೆಲಸವು ಮುಂದರಿಯಿತು. ಅವರು ದೇವಾಲಯವನ್ನು ಭದ್ರಪಡಿಸಿ ಪೂರ್ವಸ್ಥಿತಿಗೆ ತಂದರು. ಕೆಲಸ ತೀರಿದಾಗ ಅವರು ಉಳಿದ ಹಣವನ್ನು ಅರಸನಿಗೂ ಯೆಹೋಯಾದನಿಗೂ ಒಪ್ಪಿಸಿದರು. ಇವರು ಅದರಿಂದ ಯೆಹೋವನ ಆಲಯದ ಆರಾಧನೆಗಾಗಿಯೂ ಯಜ್ಞಾರ್ಪಣೆಗಾಗಿಯೂ ಉಪಯೋಗವಾಗುವ ಧೂಪಾರತಿ, ಬೆಳ್ಳಿ ಬಂಗಾರದ ಪಾತ್ರೆ ಮೊದಲಾದ ಸಾಮಾನುಗಳನ್ನು ಮಾಡಿಸಿದರು. ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಆಲಯದಲ್ಲಿ ಪ್ರತಿನಿತ್ಯವೂ ಸರ್ವಾಂಗ ಹೋಮ ಸಮರ್ಪಣೆಯಾಗುತ್ತಿತ್ತು. ಅವನು ಮುಪ್ಪಿನ ಮುದುಕನಾಗಿ ಮರಣ ಹೊಂದಿದನು. ಅವನು ಸಾಯುವಾಗ 130 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲ್ಯರ ವಿಷಯದಲ್ಲಿಯೂ ದೇವರ ಮತ್ತು ದೇವಾಲಯದ ವಿಷಯದಲ್ಲಿಯೂ ಸತ್ಕಾರ್ಯ ಮಾಡಿದ್ದರಿಂದ ಅವನ ಶವವನ್ನು ದಾವೀದ ನಗರದೊಳಗೆ ರಾಜಶ್ಮಶಾನದಲ್ಲಿ ಸಮಾಧಿ ಮಾಡಿದರು. ಯೆಹೋಯಾದನು ಮೃತನಾದ ಮೇಲೆ ಯೆಹೂದ ಪ್ರಭುಗಳು ಅರಸನ ಬಳಿಗೆ ಬಂದು ಅವನಿಗೆ ಅಡ್ಡಬಿದ್ದು ಅವನನ್ನು ಒಲಿಸಿಕೊಂಡರು. ಅಂದಿನಿಂದ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನ ಆಲಯವನ್ನು ನಿರಾಕರಿಸಿ ಅಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಪೂಜಿಸುವವರಾದರು. ಅವರ ಈ ಅಪರಾಧದ ದೆಸೆಯಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವಕೋಪ ಉಂಟಾಯಿತು. ಯೆಹೋವನು ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರೂ ಅವರು ಕಿವಿಗೊಡಲಿಲ್ಲ. ಆಗ ಯಾಜಕನಾದ ಯೆಹೋಯಾದನ ಮಗ ಜೆಕರ್ಯನು ದೇವಾತ್ಮಾವೇಶವುಳ್ಳವನಾದನು. ಆಗ ಅವನು ಜನರ ಎದುರಿಗೆ ಉನ್ನತ ಸ್ಥಾನದಲ್ಲಿ ನಿಂತು ಅವರಿಗೆ, ದೇವರ ಮಾತನ್ನು ಕೇಳಿರಿ. ನೀವು ಯೆಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ? ನೀವು ಯೆಹೋವನನ್ನು ಬಿಟ್ಟದ್ದರಿಂದ ಆತನೂ ನಿಮ್ಮನ್ನು ಬಿಟ್ಟಿದ್ದಾನೆ ಅಂದನು. ಆಗ ಅವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಯೆಹೋವನ ಆಲಯದ ಪ್ರಾಕಾರದಲ್ಲಿ ಅವನನ್ನು ಕಲ್ಲೆಸೆದು ಕೊಂದರು. ಇದು ಅರಸನಾದ ಯೆಹೋವಾಷನ ಅಪ್ಪಣೆಯಿಂದಲೇ ಆಯಿತು. ಇವನು ಜೆಕರೀಯನ ತಂದೆಯಾದ ಯೆಹೋಯಾದನಿಂದ ತನಗುಂಟಾದ ಕೃಪೆಯನ್ನು ನೆನಪು ಮಾಡಿಕೊಳ್ಳದೆ ಅವನ ಮಗನನ್ನು ಕೊಲ್ಲಿಸಿದನು. ಜೆಕರೀಯನು ಸಾಯುವಾಗ ಯೆಹೋವನೇ ನೋಡಿ ವಿಚಾರಿಸಲಿ ಅಂದನು. ವರ್ಷಾಂತ್ಯದಲ್ಲಿ ಅರಾಮ್ಯರ ಸೈನ್ಯವು ಯೆಹೋವಾಷನಿಗೆ ವಿರೋಧವಾಗಿ ಹೊರಟಿತು. ಆ ಸೈನ್ಯದವರು
ಯೆಹೂದ ದೇಶದೊಳಗೆ ನುಗ್ಗಿ ಯೆರೂಸಲೇಮಿಗೆ ಬಂದು ಇಸ್ರಾಯೇಲ್ಯರ ಎಲ್ಲ ಜನಾಧಿಪತಿಗಳನ್ನು ನಿರ್ನಾಮ ಮಾಡಿ ಅವರಲ್ಲಿ ಸಿಕ್ಕಿದ ಕೊಳ್ಳೆಯನ್ನೆಲ್ಲ ದಮಸ್ಕದ ಅರಸನಿಗೆ ಕಳುಹಿಸಿದರು. ಅರಾಮ್ಯರ ಸೈನ್ಯದಿಂದ ಬಂದ ಗುಂಪು ಚಿಕ್ಕದಾಗಿದ್ದರೂ ಯೆಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟುಬಿಟ್ಟದ್ದರಿಂದ ಮಹಾಸೈನ್ಯವಾಗಿದ್ದ ಅವರನ್ನು ಆತನು ಅರಾಮ್ಯರ ಕೈಯಲ್ಲಿ ಬೀಳುವಂತೆ ಮಾಡಿ ಯೆಹೋವಾಷನನ್ನು ಇವರ ಮುಖಾಂತರ ಶಿಕ್ಷಿಸಿದನು. ಇವರು ಅವನನ್ನು ಬಿಟ್ಟು ಹೋದ ಕೂಡಲೇ ಅವನ ಸೇವಕರು ಯಾಜಕನಾದ ಯೆಹೋಯಾದನ ಮಗನ ವಧೆಯ ನಿಮಿತ್ತ ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಕಠಿಣ ರೋಗದಲ್ಲಿದ್ದ ಅವನನ್ನು ಹಾಸಿಗೆಯಲ್ಲೇ ಕೊಂದು ಹಾಕಿದರು. ಅವನ ಶವವನ್ನು ದಾವೀದನಗರದೊಳಗೆ ಸಮಾಧಿ ಮಾಡಿದರು, ಆದರೆ ರಾಜಶ್ಮಶಾನದಲ್ಲಿ ಅಲ್ಲ. ಅಮ್ಮೋನ್ ದೇಶದ ಶಿಮ್ಗಾತ್ ಎಂಬಾಕೆಯ ಮಗನಾದ ಜಾಬಾದ್, ಮೋವಾಬ್ ದೇಶದ ಶಿಮ್ರಿತ್ ಎಂಬಾಕೆಯ ಮಗನಾದ ಯೆಹೋಜಾಬಾದ್ ಎಂಬವರೇ ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದವರು. ಅವನ ಮಕ್ಕಳ ವಿವರವು, ಅವನಿಗೆ ವಿರುದ್ಧವಾಗಿ ಹೇಳಲ್ಪಟ್ಟ ಅನೇಕ ದೈವೋಕ್ತಿಗಳು, ದೇವಾಲಯದ ಜೀರ್ಣೋದ್ಧಾರ ವೃತ್ತಾಂತವು ರಾಜರ ಗ್ರಂಥದ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ. ಅವನಿಗೆ ಬದಲಾಗಿ ಅವನ ಮಗನಾದ ಅಮಚ್ಯನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು, ಮನುಷ್ಯರ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು, ನಿತ್ಯ ವಾಕ್ಯವನ್ನು, ಹೌದು ಜೀವಂತ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 24. 23ನೇ ಅಧ್ಯಾಯದಲ್ಲಿ ಒಬ್ಬ ತರಬೇತುಗಾರನ ಪ್ರಾಮುಖ್ಯತೆ ಎಷ್ಟಾಗಿದೆ, ಏನಾಗಿದೆ, ಎಷ್ಟರ ಮಟ್ಟಿಗೆ ಅದು ಹಬ್ಬುವಂಥದ್ದಾಗಿದೆ, ಎಷ್ಟು ಪ್ರಭಾವಿಸುವಂಥದ್ದಾಗಿದೆ. ದಿ ಇನ್ಫ್ಲೂಯೆನ್ಸ್ ಆಫ್ ಎನ್ ಮೆಂಟರ್. ಒಬ್ಬ ತರಬೇತುಗಾರನು, ಆತ್ಮಿಕ ತರಬೇತುಗಾರನು ನಮ್ಮ ಜೀವನದಲ್ಲಿ ನಮಗಿದ್ದರೆ ಎಂಥ ಒಂದು ಪ್ರಭಾವ, ಎಂಥ ಒಂದು ಸಂರಕ್ಷಣೆ, ಎಂಥ ಒಂದು ಮಾರ್ಗದರ್ಶನ, ಎಂಥ ಒಂದು ಏಳಿಗೆ, ಎಂಥ ಒಂದು ಪ್ರಗತಿ, ಪ್ರೋಗ್ರೆಸ್ ಎಂಬುದನ್ನು ನಾವು ಈ 2ನೇ ಪೂರ್ವಕಾಲ 23ರಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಯಾಕಂತ ಹೇಳಿದರೆ ಯೆಹೋವಾಷ್ ಎಂಬುದಾಗಿ ಒಬ್ಬ ಚಿಕ್ಕ ಹುಡುಗ, ರಾಜಕುಮಾರ, ಅವನನ್ನು ಕೊಲ್ಲಬೇಕಂತ ಹೇಳಿಬಿಟ್ಟು ಅಥಲ್ಯ ಎಂಬಾಕೆಯು ಕೊಲ್ಲಬೇಕೆಂಬುದಾಗಿ ಮನಸ್ಸು ಮಾಡ್ತಾಳೆ. ಮತ್ತು ಅಥಲ್ಯ ಕೊಲ್ಲಬೇಕೆಂಬುದಾಗಿ ಇದ್ದಾಗ ಆಶ್ಚರ್ಯವಾದ ರೀತಿಯಲ್ಲಿ ರಾಜಪುತ್ರಿ ತಾನೇ ಬಂದು ಸಹಾಯಕರವಾಗಿ ಮಲಗುವ ಕೋಣೆಯಲ್ಲಿ ಸುಮಾರು ದಿನಗಳು ಅವನನ್ನು ಬಚ್ಚಿಟ್ಬಿಟ್ಟು ಅನಂತರ ದೇವಾಲಯದಲ್ಲಿ ಅವನನ್ನು ಬೆಳೆಸ್ತಾರೆ. ಎಷ್ಟು ಕಾಲ ಬೆಳೆಸ್ತಾರೆ? 1 ವರ್ಷ, 2 ವರ್ಷ, 3 ವರ್ಷ, ಹತ್ರ 6 ವರ್ಷಗಳವರೆಗೆ ಬೆಳೆಸ್ತಾರೆ. 7ನೇ ವರ್ಷ ಏನಾಗ್ತದೆ ಅಂತ ಹೇಳಿದರೆ, ಅರಸನಿಗೆ ಇಲ್ಲ, ಅವನು ಚಿಕ್ಕ ಬಾಲಕನು, ಆದರೆ ಅವನ ಹಿಂದೆ ಒಬ್ಬ ಬಲವಾದಂಥ, ಸಾಮರ್ಥ್ಯನಾದಂಥ ಮತ್ತು ಆತ್ಮಿಕನಾದಂಥ, ಶಿಸ್ತುಬದ್ಧನಾದಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಯೆಹೋಯಾದಾಬನು. ಯಾದ್ ಅಂತ ಹೇಳಿದರೆ ಜ್ಞಾನ, ಯೆಹೋವನ ಜ್ಞಾನ, ಯೆಹೋವನ ಶಿಕ್ಷಣ, ಯೆಹೋವನ ಪರಾಮರಿಕೆ, ಖೇರ್, ಯೆಹೋವನ ದೃಷ್ಟಿ ಎಂಬಂಥ, ಯೆಹೋವನ ಗ್ರಹಿಕೆ ಎಂಬ ಹೆಸರಿರುವಂಥ ಈ ಯಾಜಕನು ಈ ಚಿಕ್ಕ ಬಾಲಕನನ್ನು ಬೆಳೆಸಿರ್ತಾನೆ ಆತ್ಮಿಕವಾಗಿ, ಮುಖ್ಯವಾಗಿ ಆತ್ಮಿಕವಾಗಿ. ಯಾಕಂದರೆ ಅರಸನಿಗೆ ಅಂದು, ರಾಜಪುತ್ರನಿಗೆ ಅಂದು ಬೇಕಾದದ್ದು ಹೌದು ಭದ್ರತೆ, ಅದು ಗಂಡ ಹೆಂಡತಿ ಇಬ್ಬರು ಕೂಡ ಅದನ್ನು ಮಾಡ್ತಾಯಿದ್ರು. ಆದರೆ
ದೇವರ ಮಾರ್ಗದಲ್ಲಿ ಬೆಳೆಸ್ತಾ ಇದ್ದನು. ಬೆಳೆಸ್ತಾ ಚಿಕ್ಕ ವಯಸ್ಸಿನಲ್ಲಿ ಅವನನ್ನು ರಾಜಕುಮಾರನಾಗಿ 7 ವಯಸ್ಸಿನಲ್ಲಿ ಅವನನ್ನು ರಾಜ್ಯಾಭಿಷೇಕ ಮಾಡಿಬಿಟ್ಟು ಅವನ ತಲೆ ಮೇಲೆ ಕಿರೀಟ, ಕೈಯಲ್ಲಿ ಬೈಬಲ್ ಅಂತ ಹೇಳಿದರೆ ಪೂರ್ಣ ಬೈಬಲ್ ಅಲ್ಲ, ಆ ದಿವಸಗಳಲ್ಲಿ ಇದ್ದಂಥ ಬೈಬಲ್, ಧರ್ಮಶಾಸ್ತ್ರವನ್ನು ಅವನ ಕೈಯಲ್ಲಿ ಕೊಡಲಾಯಿತು. ಆ ರೀತಿಯಲ್ಲಿ ಭಾಳ ಆಶ್ಚರ್ಯವಾದ ರೀತಿಯಲ್ಲಿ ಬಹಳ ಸೀಕ್ರೆಟಾಗಿ ಅದನ್ನು ನಡೆಸಿ ಅದನ್ನು ಇದ್ದಕ್ಕಿದ್ದಂತೆ ಸೀಕ್ರೆಟ್ ಬಹಿರಂಗಪಡಿಸುವಂಥ ರೀತಿಯಲ್ಲಿ ಒಂದು ದೊಡ್ಡ ಸಂಭ್ರಮ ಸಡಗರದಿಂದ ಮತ್ತು ಹಬ್ಬ ಮಹೋತ್ಸವದೋಪಾದಿಯಲ್ಲಿ ಆ ರಾಜ್ಯಾಭಿಷೇಕವನ್ನು ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಇದನ್ನು ತಿಳಿಯದಂಥ ಆ ಮಹಾರಾಣಿ ಅತಲ್ಯ ಏನಿದು ಗದ್ದಲಾಗ್ತಾ ಇದೆ ಎಂಬುದಾಗಿ ಆಲಯಕ್ಕೆ ಬಂದ್ಲು. ಆಲಯಕ್ಕೆ ಬಹುಶಃ ಅದೇ ಮೊದಲನೇ ಸಾರಿ ಆಕೆ ಬಂದ್ಲು ಅಂತ ಕಾಣ್ತದೆ. ಬಂದುಬಿಟ್ಟು, ಯಾಕಂದರೆ ದೇವರ ವಿಷಯದಲ್ಲಿ ಆಕೆಗೆ ಅಭಿರುಚಿ ಇರಲಿಲ್ಲ. ತನ್ನ ಮಗನಿಗೆ ಆಕೆ ದುರ್ಬೋಧನೆ ಮಾಡಿಬಿಟ್ಟು ದುಷ್ಟ ದಾರಿಯಲ್ಲಿ ನಡೆಸಿದಂಥ ವ್ಯಕ್ತಿ ಈಗ ನೋಡುವಾಗ ಇದ್ದಕ್ಕಿದ್ದಂತೆ ಏನಿದು ಗದ್ದಲ ಅಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ರಾಜಕುಮಾರನು, ಹೌದು 7 ವಯಸ್ಸು ಇರುವಂಥ ಯೋವಾಷನು ಕೂತ್ಕೊಂಡು ಕಿರೀಟ ಧರಿಸಿಕೊಂಡು ಮತ್ತು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಇಟ್ಕೊಂಡಂಥದ್ದು ನೋಡಿಬಿಟ್ಟು ಆಕೆಗೆ ಭಾಳ ಶಾಕ್ ಆಗಿಬಿಟ್ಟು ದ್ರೋಹ ಎಂಬುದಾಗಿ ಆಕೆ ಚೀರ್ತಾಳೆ. ಆ ರೀತಿಯಾಗಿದ್ದಾಗ ಈ ಯಾಜಕನಾದ ಯೆಹೋಯಾದನು ಏನು ಹೇಳ್ತಾನೆ, ಆಕೆಗೆ ಹೊರಗೆ ತಳ್ಳಿಬಿಡ್ರಿ, ಆಕೆಯನ್ನು ಗೆಟ್ ಔಟ್ ಎಂಬುದಾಗಿ ಮಹಾರಾಣಿಯನ್ನು ಹೊರಗೆ ಹಾಕಿಬಿಡುವಂಥ ಅಧಿಕಾರ. ನೋಡ್ರಿ, ಒಬ್ಬ ಯಾಜಕನು ದೇಶದ ಭಾರ ಹೊತ್ಕೊಂಡಾಗ, ದೇಶದ ಜವಾಬ್ದಾರಿಕನ್ನು ಹೊತ್ಕೊಂಡಾಗ, ದೇವರ ಮಾರ್ಗದ ಬಗ್ಗೆ ಅವನು ಹೃದಯದಲ್ಲಿ ಅದನ್ನು ಇಟ್ಕೊಂಡಾಗ, ದೇವರ ಮಾರ್ಗದ ಬಗ್ಗೆ ಅವನಿಗೆ ಒಂದು ದರ್ಶನ, ಭಾರ, ಲವಲವಿಕೆ, ಪ್ರಾರ್ಥನೆ ಇದ್ದಾಗ ಏನಾಗ್ತದೆ, ಒಂದು ದೇಶವನ್ನೇ ಕೂಡ ಒಬ್ಬ ಯಾಜಕನು ಯಾವ ರೀತಿಯಾಗಿ ನಿಯಂತ್ರಿಸಿದನು, ಫೌಂಡೇಶನ್ ಹಾಕಿದನೆಂಬುದಾಗಿ ಇದರಲ್ಲಿ ನೋಡ್ತೀವಿ. ನಮ್ಮ ಜೀವನದಲ್ಲಿ ನಮಗೂ ಕೂಡ ಒಬ್ಬ ಮೆಂಟರ್ ಇರಬೇಕು, ತರಬೇತುಗಾರನಿರಬೇಕು. ಇನ್ನು ಸಿಂಪಲಾಗಿ ಹೇಳಬೇಕಾದ್ರೆ ಈ ಯೆಹೋವಾಷನು ಚಿಕ್ಕಂದಿನಿಂದ, ಆ ಚಿಕ್ಕ ಮಗುವಾಗಿದ್ದಾಗಿಂದ ಇವನು ತಂದೆಯಾಗಿ, ಎಂಥ ತಂದೆ, ಆತ್ಮಿಕ ತಂದೆಯಾಗಿ ಆ ಯೆಹೋವಾಷನನ್ನು ಬೆಳೆಸ್ತಾನೆ. ದೇವರ ಮಾರ್ಗದಲ್ಲಿ ಬೆಳೆಸಿ ಕೈಯಲ್ಲೇ ಧರ್ಮಶಾಸ್ತ್ರವನ್ನು ಕೊಟ್ಟು ತಲೆ ಮೇಲೆ ಕಿರೀಟವಿಟ್ಟು ರಾಜನನ್ನಾಗಿ ಮಾಡಿಬಿಡ್ತಾನೆ. ರಾಜಕುಮಾರನನ್ನು ಅಂದು ರಾಜ್ಯಾಭಿಷೇಕ ಕೊಟ್ಟಾಗ ಕಡೆಗೆ ಮರಣದಂಡನೆ ಆಕೆಗೆ ವಿಧಿಸಿ, ಯಾಕಂದರೆ ಆಕೆ ಮೋಸ ಮಾಡಿರ್ತಾಳೆ, ಅದು ದೇವರ ಮಾರ್ಗವಲ್ಲ. ಅನ್ಯಾಯಕ್ಕಾಗಿ ಪ್ರತಿದಂಡನೆಯನ್ನು ಅತಲ್ಯಗೆ ದೊರಕ್ತದೆ. ಮತ್ತು ಈಗ ಜನರಿಗೆಲ್ರಿಗೂ ಸಂತೋಷ. ಈಗ ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು ನಾವು ನೋಡೋಣ. 7 ವರ್ಷದವನಾಗಿದ್ದಾಗ ಯೆಹೋವಾಷನು ರಾಜನಾಗಿರ್ತಾನೆ. ಅವನು ಯಾಜಕನಾದ ಯೆಹೋಯಾದನ ಜೀವಮಾನದಲ್ಲೆಲ್ಲ, ಇದು ಭಾಳ ಗಂಭೀರವಾದಂಥ ಒಂದು ಮಾತು, ದಯವಿಟ್ಟು ಗಮನಿಸಬೇಕು. 2ನೇ ಪೂರ್ವಕಾಲ ವೃತ್ತಾಂತ, 2nd book of Chronicles chapter 24 and verse 2. ಈ ಯೆಹೋವಾಷನು ಯಾಜಕನಾದ ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಚಿತ್ತಾನುಸಾರವಾಗಿ ನಡೆದುಕೊಳ್ತಿದ್ರು. ದೇವರ ಚಿತ್ತಾನುಸಾರವಾಗಿ. ದೇವರ ಚಿತ್ತ ಭಾಳ ಇಂಪಾರ್ಟೆಂಟ್. ಆದರೆ ದೇವರ ಚಿತ್ತಾನುಸಾರವಾಗಿಯೇ ಇವನು ನಡ್ಕೊಂಡನಂದರೆ ಅದಕ್ಕೆ ಒಂದು ಕಾರಣ ಏನಿಲ್ಲಿ ದೊಡ್ಡ ಕಾರಣ, ಇದು ಒಂದೇ ಕಾರಣ ಆಗಿದ್ದರೂ ಕೂಡ ಅನುಪಮ ಕಾರಣವಾದದ್ದು. ಅದೇನೆಂದರೆ ಯೆಹೋಯಾದನ ಜೀವಮಾನ ಕಾಲವೆಲ್ಲ. ಈ ಒಬ್ಬ ತರಬೇತುಕಾರ, ಆತ್ಮಿಕ ತಂದೆಯ ಜೀವಮಾನ ಕಾಲವೆಲ್ಲ ಇವನು ದೇವರ ಚಿತ್ತಾನುಸಾರವಾಗಿ ನಡ್ಕೊಂಡು. ಹಾಗಾದರೆ ಅಲ್ಟಿಮೇಟಾಗಿ
ಅಂತಿಮದಲ್ಲಿ ಎದ್ದು ಬರುವಂಥದ್ದು, ಉಳಿಯುವಂಥದ್ದು ಏನಂದರೆ ದೇವರ ಚಿತ್ತದಂತೆ ನಡೆದಿದ್ದೇವಾ. ನಮ್ಮ ಕರ್ತನಾದ ಯೇಸು ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ನೇ ವಚನ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಭಾಳ ಜನ ನೆನೆಸ್ತಾ ಇದ್ದಾರೆ. ತಂದೆಯ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ದೇವರ ರಾಜ್ಯದಲ್ಲಿ ಸೇರುವನು. ಆ ದಿವಸಗಳಲ್ಲಿ ಎಷ್ಟೋ ಜನರು ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂಬುದಾಗಿ ಎಷ್ಟೋ ಜನರು ಹೇಳ್ತಾರೆ. ಆದರೆ ನಾನು ನಿಮ್ಮ ಗುರುತು ನಾನೆಂದು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಸಾರ್ವತ್ರಿಕವಾಗಿ, ಇಂಟರ್ನ್ಯಾಷನಲ್ ಆಗಿ, ಅಂತಾರಾಷ್ಟ್ರವಾಗಿ ಎಲ್ಲರಿಗೂ ಗೊತ್ತಾಗ್ತದೆ ಇವರು ದೇವರ ಚಿತ್ತದಂತೆ ನಡ್ಕೊಳ್ಳಿಲ್ಲ ಅಂತ. ಆದರೆ ಇಲ್ಲಿ ಯೆಹೋವಾಷನು ದೇವರ ಚಿತ್ತದಂತೆ, ಜೀವಮಾನವೆಲ್ಲ ಯೆಹೋವನ ಚಿತ್ತದಂತೆ ಅವನು ನಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಕಾರಣ, ಒಂದು ದೊಡ್ಡ ಕಾರಣ, ಹೌದು, ಆತ್ಮಿಕ ತಂದೆ ಯೆಹೋಯಾದನು. ಸರಿ, ಕಡೆಗೆ ಅನಂತರ ಏನಾಯಿತು? ಅವನು ಜವಾಬ್ದಾರಿಕೆಯನ್ನು ತೆಗೆದುಕೊಂಡ ತಕ್ಷಣ ಮೊಟ್ಟ ಮೊದಲನೇದಾಗಿ ಈ ಚಿಕ್ಕ ರಾಜನು ಮಾಡಿದಂಥ ಕೆಲಸ ಏನಂತ ಹೇಳ್ಬಿಟ್ಟು ನೋಡುವಾಗ, ಯೆಹೋವಾಷನು ಯೆಹೋವನ ಆಲಯವನ್ನು ಸರಿಪಡಿಸುವುದಕ್ಕೆ ಅಥವಾ ಜೀರ್ಣೋದ್ಧಾರ ಮಾಡುವುದಕ್ಕೆ ಮನಸ್ಸು ಮಾಡಿ ಯಾಜಕರನ್ನು, ಲೇವಿಯರನ್ನು ಕೂಡಿಸಿ ಅವರಿಗೆ ಹೋಗ್ಬಿಟ್ಟು ನಿಮ್ಮ ದೇವರಾದ ಯೆಹೋವನ ಆಲಯವನ್ನು ವರ್ಷ ಜೀರ್ಣೋದ್ಧಾರ ಮಾಡೋದಕ್ಕಾಗಿ ಎಲ್ಲ ಇಸ್ರಾಯೇಲಿನ ಹಣ ಕೂಡಿಸ್ರಿ ಎಂಬುದಾಗಿ ಹೇಳ್ತಾನೆ. ನೋಡಿ, ಮೊಟ್ಟ ಮೊದಲನೇದಾಗಿ ಇವನು ರಾಜನಾಗಿ ಬಂದ ತಕ್ಷಣ ಈಗೇನು 7-8 ವಯಸ್ಸಿರುವಂಥವನು ಇವನು ಮಾಡುವ ಕೆಲಸ ಏನಂದರೆ ದೇವರ ಆಲಯ. ಯಾಕಂದರೆ ಕೈಯಲ್ಲಿ ದೇವರ ವಾಕ್ಯ ಇದ್ದಾಗ ದೇವರು ಬಯಸುವಂಥದ್ದು ಮನಸ್ಸು ನಮಗೆ ಸಿಗ್ತದೆ. ಕೈಯಲ್ಲಿ ಅಂದರೆ ಬರೀ ಕೈಯಲ್ಲೆಲ್ಲ, ಅದನ್ನು ಉಪಯೋಗಿಸುವಾಗ ದೇವರ ವಾಕ್ಯ ನಮ್ಮಲ್ಲಿರುವಾಗ ಏನಾಗ್ತದೆ, ನಮ್ಮ ಮನಸ್ಸು ದೇವರ ಮನಸ್ಸು ಆಗಿ, ಸ್ವಲ್ಪ ಮಟ್ಟಿಗಾದರೂ ಆಗಿ, ದೇವರು ಮನಸ್ಸು ಮಾಡುವಂಥದ್ದನ್ನು ನಾವು ಮನಸ್ಸು ಮಾಡ್ತೇವೆ. ಹೌದು, ಇಲ್ಲಿ ಕೂಡ ಹಣ ಕೂಡಿಸೋಣ, ಕಾಣಿಕೆ ಕೂಡಿಸೋಣ ದೇವ್ರ ಕೆಲಸಕ್ಕಾಗಿ ಅಥವಾ ಆಲಯಕ್ಕಾಗಿ ಎಂಬುದಾಗಿ ಅವರು ತೀರ್ಮಾನ ಮಾಡಿದಾಗ ಈ ಕೆಲಸ ಶೀಘ್ರವಾಗಿ ಮಾಡಿರಿ, ಅರ್ಜೆಂಟ್ ಬೇಗ ಮಾಡಿರಿ ಎಂಬುದಾಗಿ ಕಳಿಸ್ತಾನೆ ರೀ. ಆದರೆ ಅವರು ಬೇಗ ಮಾಡಲ್ಲ. ಆವಾಗ ಗುರುವನ್ನ ಕರಿತಾನೆ, ಯೆಹೋಯಾದನನ್ನು ಕರೆದುಬಿಟ್ಟು ಹೇಳ್ತಾನೆ ಏನಂತ, ನೀನು ಏಕೆ ಇದನ್ನು ನೋಡಿಕೊಳ್ಳಲಿಲ್ಲ? ಈಗ ಗುರುವಿಗೆ ಒಂದು ಪ್ರಶ್ನೆ ಹಾಕಿಬಿಡ್ತಾನೆ, ಯಾಕೆ ಇವ್ರಿಗೆಲ್ಲ ಹೆಲ್ಪ್ ಮಾಡಲಿಲ್ಲ ಅಂತ. ಆಗೇನು ಮಾಡ್ತಾರೆ, ಇಬ್ಬರು ಸೇರಿ, ಗುರು ಶಿಷ್ಯ, ಯೆಹೋವಾಷನು ಯೆಹೋಯಾದನು ಇಬ್ಬರು ಸೇರಿಕೊಂಡು ಆ ಒಳ್ಳೆಯ ಒಂದು ಭಾಳ ಸುಂದರವಾದಂಥ ಒಂದು ನಾವು ಇಲ್ಲಿ ನೋಡ್ತೀವಿ. ಅದೇನಂತ ಹೇಳಿದ್ರೆ, ಅವನೇನು ಬೇಸರ ಮಾಡಿಕೊಳ್ಳಲಿಲ್ಲ. ಶಿಷ್ಯನು ಏನು ನನಗಿಂತ ಎಷ್ಟೋ ವರ್ಷ ಚಿಕ್ಕವನು, ಅಂದ ಹಾಗೆ ಇವನು ಎಷ್ಟು ವರ್ಷ ಬದುಕಿರ್ಬೋದಂದರೆ 100 ವರ್ಷಕ್ಕಿಂತಲೂ ಹೆಚ್ಚೇ ಬದುಕಿಬಿಟ್ಟ. ಹಾಗಾದರೆ ಎಂಥ ಒಂದು ಇಡೀ ಶತಮಾನನೇ ದೇವರ ಆಶೀರ್ವಾದ ಯೆಹೂದಕ್ಕೆ ಬಂದುಬಿಡ್ತು. ಇಂಥ ಒಬ್ಬ ಮೆಂಟರ್, ದೇವರ ಒಬ್ಬ ಆತ್ಮಿಕ ತಂದೆ ಇದ್ದದರಿಂದ ಕಡೆಗೆ ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ, ಯೆಹೋವನ ಆಲಯದ ಬಾಗಿಲಿನ ಹೊರಗೆ ಒಂದು ಪೆಟ್ಟಿಗೆಯನ್ನು ಮಾಡಿಸ್ಬಿಟ್ಟು ಕಾಣಿಕೆ ಹಾಕೋದಕ್ಕಂತ ಹೇಳ್ಬಿಟ್ಟು ಇಟ್ಬಿಡ್ತಾರೆ. ನೋಡುವಾಗ ಜನರೆಲ್ಲರೂ ಅದನ್ನು ನೋಡಿಬಿಟ್ಟು ಬೇಸರ ಪಟ್ಕೊಂಡ್ರೆ ಇಲ್ಲ. 9ನೇ ವಚನ 2ನೇ ಪೂರ್ವಕಾಲವೃತ್ತಾಂತ 24 ಸಂತೋಷದಿಂದ ಬಂದು ದೇವರಿಗೆ ಕೊಡುವುದಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಏನಾಗ್ತಿತ್ತಂದರೆ, ದಿನಾಲು ಕಾಣಿಕೆ ಹಾಕಿಬಿಟ್ಟು ಡೈಲಿ ಅದು ತುಂಬಿ ಹೋಗಿಬಿಡ್ತಿತ್ತಂತೆ. ದಿನಾಲು ತುಂಬಿ ಹೋದಾಗ ಅದನ್ನು ತೆರೆದುಬಿಟ್ಟು ಅದರಲ್ಲಿರುವಂಥದ್ದನ್ನೆಲ್ಲ ತೆಗೆದುಬಿಟ್ಟು ಲೇಖಕನು, ಮಹಾಯಾಜಕನು, ಉದ್ಯೋಗಸ್ಥನಾಗಿರುವಂಥವರು ಅದನ್ನು ಸಂಗ್ರಹಿಸಿ ಈ ರೀತಿಯಾಗಿ ಒಬ್ಬ ಚಿಕ್ಕ ಬಾಲಕನು ಯೆಹೋವಾಷ್ ಅಂತ ಹೇಳಿದ್ರೆ ಯೆಹೋವನಿಂದ ಅಗ್ನಿಗೆ ಒಳಗಾದಂಥವನು, ಯೆಹೋವನ ಅಗ್ನಿಯಿಂದ ಸ್ಪರ್ಶಿಸಲ್ಪಟ್ಟವನು, ಫೈರ್ಡ್ ಬೈ ಗಾಡ್, ದೇವರ ಬೆಂಕಿಯನ್ನು ಹೊಂದಿದವನಂತ ಹೇಳ್ಬೋದು.
ದೇವರ ಬೆಂಕಿಯನ್ನು, ಯೆಹೋವನ ಬೆಂಕಿಯನ್ನು ಹೊಂದಿದವನು ಇವನೇನು ಮಾಡ್ತಾನೆ, ಈಗ ದೇವರ ಆಲಯಕ್ಕೋಸ್ಕರವಾಗಿ ಗುರುವನ್ನು ಕೂಡ ಕರ್ಕೊಂಡು, ಆತ್ಮಿಕ ನಾಯಕನಾದಂಥ ಯೆಹೋಯಾದನನ್ನು ಕೂಡ ಕರ್ಕೊಂಡು ಈಗ ಒಟ್ಟಾಗಿ ಅವರು ದೇವರ ಆಲಯಕ್ಕಾಗಿ ಸೇವೆ ಮಾಡ್ತಾ ಇದ್ದಾರೆ. ಅರಸನು ಮತ್ತು 12ನೇ ವಚನ ನನಗೆ ಭಾಳ ಲೈಕ್ ಆಯಿತು. ಯಾಕಂತ ಹೇಳಿದ್ರೆ 2ನೇ ಪೂರ್ವಕಾಲ ವೃತ್ತಾಂತ 2 Chronicles 24:12 24:12 ಅರಸನು ಯೆಹೋಯಾದನು ಇಬ್ಬರು ಹೆಸರು ಒಟ್ಟಿಗೆ, ಇಬ್ಬರು ಸೇರಿಕೊಂಡು ಆಲಯದ ಕೆಲಸವನ್ನು ನಡೆಸ್ತಾ ಇದ್ದರು. ಮತ್ತು ಅವರಿಬ್ಬರು ಸೇರಿಬಿಟ್ಟು ಕೆಲಸದವರನ್ನು ಕೆಲಸ ಮಾಡಲಿಕ್ಕೆ ಅವರು ರೆಡಿ ಮಾಡಿದರು. ಇವರಿಬ್ಬರು ಸೇರಿಬಿಟ್ಟು ಏನು ಮಾಡಿದರು, ಧೂಪಾರತಿ, ಬೆಳ್ಳಿ ಬಂಗಾರ, ಆಲಯದ ಆರಾಧನೆಗಾಗಿ ಎಲ್ಲವನ್ನು ಇಬ್ಬರು ಸೇರಿ ರೆಡಿ ಮಾಡ್ತಾ ಇದ್ದಾರೆ. ಅದು ಸುಮಾರು ದಿನಗಳು ಬೇಕಾಗಿತ್ತು, ಆದರೂ ಕೂಡ ಈಗ ಒಟ್ಟಾಗಿ ಸೇರಿ ಒಳ್ಳೆಯ ಫೌಂಡೇಶನ್ ಹೊಂದಿದವರಾಗಿ ಈ ರೀತಿಯಾಗಿ ಯೆಹೋಯಾದಾದನ ಜೀವಮಾನದಲ್ಲೆಲ್ಲ ಗಮನಿಸಿ. ಇದು ಕೂಡ ಭಾಳ ಒಂದು ಮುಖ್ಯ ವಿಷಯ ಇದೆ. 24ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ ಮತ್ತು 14ನೇ ಅಧ್ಯಾಯದ 2ನೇ ಭಾಗದಲ್ಲಿ ಏನಂತಿದೆ, ಚಾಪ್ಟರ್ 24 2 Chronicles ವರ್ಸ್ 14 2nd part, ಅದರಲ್ಲಿ ಏನಂತಿದೆ, ಯೆಹೋಯಾದನ ಜೀವಮಾನದಲ್ಲೆಲ್ಲ ಯೆಹೋವನ ಆಲಯದಲ್ಲಿ ಪ್ರತಿ ನಿತ್ಯವೂ ಸರ್ವಾಂಗ ಹೋಮ ಸಮರ್ಪಣೆಯಾಗಿತ್ತು. ಈ ಆತ್ಮಿಕ ತಂದೆ, ಆತ್ಮಿಕ ನಾಯಕನಾದಂಥ ಯೆಹೋಯಾದಾನು ಅವನ ಜೀವಮಾನ ಎಷ್ಟು ವರ್ಷ ಬದುಕಿರ್ಬೋದು ಗೊತ್ತಾ? ನೋಡ್ರಿ, ಅಲ್ಲೇ ಇದೆ. ಅವನು 130 ವರ್ಷದವನಾಗಿದ್ದನು. ವಾವ್, 130 ವರ್ಷದವರೆಗೆ ಎಂಥ ಒಂದು ಕಾರ್ಯ! ಅವನ ಜೀವಮಾನವೆಲ್ಲ ಹೆಚ್ಚಿನ ಅಂಶ ಡೈಲಿ, ದಿನಾಲು ಸರ್ವಾಂಗ ಹೋಮ ದೇವಾಲಯದಲ್ಲಿ ಸಮರ್ಪಿಸಲ್ಪಡ್ತಾ ಇತ್ತು. ಆದರೆ ಅವನು ಸತ್ತ ನಂತರ ಏನಾಗ್ಬಿಡ್ತು, ಅಂದಿನಿಂದ ಜನರು ದೇವರನ್ನು ನಿರಾಕರಿಸಿ ಮತ್ತೆ ಯಥಾ ಪ್ರಕಾರವಾಗಿ ಹಳೆಯದಕ್ಕೆ ಹೋಗ್ಬಿಟ್ರು. ದೇವರು ಮತ್ತೆ ಮತ್ತೆ ಪ್ರವಾದಿಗಳನ್ನು ಕಳಿಸಿದ್ರು ಕೂಡ ಅವ್ರು ಕೇಳಿಸ್ಕೊಳ್ಳಿಲ್ಲ. ನೋಡ್ರಿ, ಒಬ್ಬ ಆತ್ಮಿಕ ತಂದೆಯ ಶಕ್ತಿ, ಪ್ರವಾದಿಗಳು ಬಂದರು ಆದರೂ ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಆದರೆ ಇವನಿದ್ದಾಗ ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಅವರಲ್ಲಿ ಒಂದು ಭಕ್ತಿವರ್ಧಕ್ಕೆ ಇತ್ತು. ಈಗೇನಾಗ್ಬಿಡ್ತದೆ, ಆತ್ಮಿಕ ಮಗನು ಯೋವಾಷನು, ದೇವರ ಬೆಂಕಿ ಇದ್ದವನು, ಅವನು ಕೂಡ ಹಿಂಜಾರಿಬಿಟ್ಟು ಕಡೆಗೆ ಯಾರು ಪರಿಹಾರ ಅಂತ ಹೇಳಿದ್ರೆ ಯೆಹೋಯಾದಾನ ಮಗನಾದಂಥ ಜೆಕರ್ಯ. ಹೌದು, ಜೆಕರ್ಯನು ಬಂದು ಅವರಿಗೆ ಎಚ್ಚರಿಕೆ ಕೊಡ್ತಾನೆ, ಅವನನ್ನು ಕೂಡ ಕೊಂದುಬಿಡ್ತಾರೆ. ಆದರೆ ಯಾರು ಕೊಂದುಬಿಡ್ತಾರೆ? ಸ್ಯಾಡ್, ದುಃಖ. ಆತ್ಮಿಕ ಮಗನೇ ಅಂದರೆ ಯೆಹೋವಾಷನೇ ಆತ್ಮಿಕ ತಂದೆಯ ದೈಹಿಕ ಮಗನನ್ನು, ಜೆಕರ್ಯನನ್ನು ಕೊಂದುಬಿಡ್ತಾರೆ. ಈ ರೀತಿಯಾಗಿ ಹಿಂಜರಿದು ಹೋಗ್ತಾರೆ ಒಬ್ಬ ಆತ್ಮಿಕ ನಾಯಕನು ಇಲ್ಲದೆ. ಮುಂದೆ ಏನಾಗ್ತದೆ, ಭಾಳ ಕಲಿಯುವಂಥ ವಿಷಯಗಳಿದೆ, ಅದನ್ನು ನಾವು ನೋಡಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. Joash was 7 years old when he began to reign, and he reigned 40 years in Jerusalem. His mother's name also was Zebiah of Beersheba. And Joash did that which was right in the sight of the Lord all the days of Jehoiada the priest. And Jehoiada took for him 2 wives, and he begat sons and daughters. And it came to pass after this that Joash was minded to repair the house of the Lord. And he gathered together the priests and the Levites, and said to them, Go out unto the cities of Judah, and gather of all Israel money to repair the house of your God from year to year, and see that ye hasten the matter. Howbeit the Levites hastened it not.
And the king called for Jehoiada the chief, and said unto him, Why hast thou not required of the Levites to bring in out of Judah and out of Jerusalem the collection according to the commandment of Moses the servant of the Lord, and of the congregation of Israel, for the tabernacle of witness? For the sons of Athaliah, that wicked woman, had broken up the house of God, and also all the dedicated things of the house of the Lord did they bestow upon Baalim. And at the king's commandment they made a chest, and set it without at the gate of the house of the Lord. And they made a proclamation through Judah and Jerusalem to bring in to the Lord the collection that Moses the servant of God laid upon Israel in the wilderness. And all the princes and all the people rejoiced, and brought in and cast into the chest until they had made an end. Now it came to pass that at what time the chest was brought unto the king's office by the hand of the Levites, and when they saw that there was much money, the king's scribe and the high priest officer came and emptied the chest, and took it, and carried it to his place again. Thus they did day by day, and gathered money in abundance. And the king and Jehoiada gave it to such as did the work of the service of the house of the Lord, and hired masons and carpenters to repair the house of the Lord, and also such as wrought iron and brass to mend the house of the Lord. So the workmen wrought, and the work was perfected by them, and they set the house of God in his state, and strengthened it. And when they had finished it, they brought the rest of the money before the king and Jehoiada, whereof were made vessels for the house of the Lord, even vessels to minister, and to offer withal, and spoons, and vessels of gold and silver. And they offered burnt offerings in the house of the Lord continually all the days of Jehoiada. But Jehoiada waxed old, and was full of days when he died, 130 years old was he when he died. And they buried him in the city of David among the kings, because he had done good in Israel, both toward God and toward his house. Now after the death of Jehoiada came the princes of Judah, and made obeisance to the king. Then the king hearkened unto them. And they left the house of the Lord God of their fathers, and served groves and idols, and wrath came upon Judah and Jerusalem for their trespass. Yet he sent prophets to them to bring them again unto the Lord, and they testified against them, but they would not give ear. And the Spirit of God came upon Zechariah the son of Jehoiada the priest, which stood above the people, and said unto them, Thus saith God, Why transgress ye the commandments of the Lord, that ye cannot prosper? Because ye have forsaken the Lord, he hath also forsaken you. And they conspired against him, and stoned him with stones at the commandment of the king in the court of the house of the Lord. Thus Joash the king remembered not the kindness which Jehoiada his father had done to him, but slew his son. And when he died, he said, The Lord look upon it, and require it. And it came to pass at the end of the year, that the host of Syria came up against him, and they came to Judah and Jerusalem, and destroyed all the princes of the people from among the people, and sent all the spoil of them unto the king of Damascus. For the army of the Syrians came with a small company of men, and the Lord delivered a very great host into their hand, because they had forsaken the Lord God of their fathers. So they executed judgment against Joash. And when they were departed from him, for they left him in great diseases, his own servants conspired against him for the blood of the sons of Jehoiada the priest, and slew him on his bed, and he died. And they buried him in the city of David, but they buried him not in the sepulchres of the kings. And these are they that conspired against him, Zabad the son of Shimeath, an Ammonitis, and Jehozabad the son of Shimrith, a Moabitess. Now concerning his sons, and the greatness of the burdens laid upon him, and the repairing of the house of God, behold, they are written in the story of the book of the kings. And Amaziah his son reigned in his stead.